ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಲಾಗ್. ಇವತ್ತು ಮೊದಲ ಬಾರಿ ಮಿನಿ ಲಾಗ್ನ ಮಾಡ್ತಾ ಇದ್ದೇನೆ. ಇಲ್ಲಿ ಮೋನಿಶಾ ರೆಡಿ ಆಗ್ತಾ ಇದ್ದಾಳೆ. ನಾವು ಜಾತ್ರೆಗೆ ಅಂತ ರೆಡಿ ಆಗ್ತಾ ಇದ್ದೀವಿ. ನನ್ನ ಊರಿಗೆ ಹೋಗ್ತಾ ಇದ್ದೇನೆ, ಅಮ್ಮನ ಮನೆಗೆ. ಸೊ ರೆಡಿ ಆಗ್ತಾ ಇದ್ದೇನೆ. ಇಲ್ಲಿ ಮೋನಿಶಾ ಹೇಳ್ತಾ ಇದ್ದಾಳೆ, ನೋಡಿ ಅವಳ ಔಟ್ಫಿಟ್ ಈ ರೀತಿ ಇದೆ ಅಂತ ಹೇಳ್ತಾ ಇದ್ದಾಳೆ. ಸೊ ಆಮೇಲೆ ಕರೆಕ್ಟಾಗಿ ತೋರಿಸ್ತೇನೆ ಹೇಗಿದೆ ಅವಳ ಔಟ್ಫಿಟ್ ಅಂತ. ಸೊ ಇಲ್ಲಿ ನೋಡಿ ಎಲ್ಲ ಕಡೆ ಇದೆ, ಇನ್ನು ಕ್ಲಿಯರ್ ಮಾಡಬೇಕಷ್ಟೇ. ಹಾಗೆ ಅಷ್ಟೊತ್ತಿಗೆ ಇವರು ಬಂದರು. ಇವರು ಇನ್ನೂ ಸ್ನಾನ ಮಾಡಿ ನಾವು ಹೊರಡಬೇಕಷ್ಟೇ. ಹಾಗೆ ನೋಡಿ ಮೋನಿಶಾ ಇಲ್ಲಿ ರೂಮಲ್ಲಿ ಲೈಟ್ ಹಾಕಿದ್ದಾಳೆ. ಅವಳು ಮಾತ್ರ ಇಲ್ಲ, ಅವಳು ನನ್ನ ರೂಮಲ್ಲಿ ರೆಡಿ ಆಗ್ತಾ ಇದ್ದಾಳೆ. ಬನ್ನಿ ನೋಡೋಣ, ನಾನು ಔಟ್ಫಿಟ್ನ ಒಮ್ಮೆ ನಿಮಗೆ ತೋರಿಸ್ತೇನೆ ಯಾವ ರೀತಿ ಇದೆ ಅಂತ. ಈ ಡ್ರೆಸ್ನ ನಾವು ಫ್ಲಿಪ್ಕಾರ್ಟಿಂದ ಪರ್ಚೇಸ್ ಮಾಡಿರೋವಂಥದ್ದು ಎರಡೂ ಕೂಡ. ನೋಡಿ ಮೋನಿಶಾನ ಔಟ್ಫಿಟ್ ಈ ರೀತಿ ಇದೆ ನೋಡಿ. ತುಂಬ ಕಂಫರ್ಟೇಬಲ್ ಇದೆ, ಅವಳಿಗೂ ಕೂಡ ತುಂಬ ಕಂಫರ್ಟೇಬಲ್ ಇದೆ ಅಂತ ಹೇಳಿದ್ಲು. ಹಾಗೆ ನಾನು ಕೂಡ ಇದು ಫ್ಲಿಪ್ಕಾರ್ಟಿಂದನೇ ಪರ್ಚೇಸ್ ಮಾಡಿರುವಂಥದ್ದು. ತುಂಬ ಕಂಫರ್ಟೇಬಲ್ ಆಗಿದೆ, ತುಂಬಾ ಖುಷಿ ಅನ್ನಿಸ್ತು. ಹಾಗೆ ಮನೆಯಿಂದ ಹೊರಟ್ವಿ. ದಾರಿ ಮಧ್ಯದಲ್ಲಿ ಮಾತಾಡಿಕೊಂಡು ನಾವು ಬಂದ್ವಿ. ಅಷ್ಟೊತ್ತಿಗಾಗಲೇ ತುಂಬಾ ಲೇಟಾಗಿತ್ತು. ಹಾಗೆ ನನ್ನ ಊರಿನ ಕಡೆ ಬಂದೆ. ತುಂಬ ಖುಷಿ ಅನ್ನಿಸ್ತು ಒಮ್ಮೆ ನೋಡುವಾಗ ನನ್ನ ಊರು ಅಂತ. ನನ್ನ ಊರಿದು ಪರಂಗಿಪೇಟೆ. ಸೊ ಇಲ್ಲಿ ದಾರಿಯಲ್ಲಿ ಹೋಗುವಾಗ ಅನ್ನಿಸ್ತು ನಾನು ಮುಂಚೆ ಎಲ್ಲ ಇಲ್ಲಿ ಬರ್ತಾ ಇದ್ದೆ ಅಂತ. ಸೊ ಖುಷಿ ಅನ್ನಿಸ್ತು ಒಮ್ಮೆ ಹೋಗುವಾಗ. ಹಾಗೆ ನನ್ನ ಊರಿನ ಜಾತ್ರೆ ಇಲ್ಲಿ ಉಳ್ಳಾಲ್ತಿ ಮಗರಂತಾಯಿ ದೈವದ ಜಾತ್ರೆ ಇತ್ತು. ಸೊ ಹಾಗಾಗಿ ಇಲ್ಲಿ ಬಂದ್ವಿ. ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ದಾರಿ ಮಧ್ಯ ಅಂತೂ ದೀಪಗಳ ಹಬ್ಬ ಅನ್ನಿಸ್ತಾ ಇತ್ತು, ಆ ರೀತಿ ಕಾಣಿಸ್ತಾ ಇತ್ತು. ಒಮ್ಮೆ ನೋಡುವಾಗ ಖುಷಿ ಅನ್ನಿಸ್ತು, ವಾವ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಹಳೆಯ ನೆನಪುಗಳನ್ನೆಲ್ಲ ಒಮ್ಮೆ ಮೆಲುಕು ಹಾಕ್ಕೊಂಡು ಇಲ್ಲಿಂದ ಹೋದ್ವಿ. ಸೊ ತುಂಬ ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆ ರೈಲಿನ ಪಟ್ಟಿ ಏನು ಇದೆ ನೋಡಿ, ಅದು ಬರುವಾಗ ನೆನಪಾಯಿತು. ಮುಂಚೆ ಎಲ್ಲ ರೈಲು ಪಟ್ಟಿಯಲ್ಲಿ ನಡೆದುಕೊಂಡು ಹೋಗುವಾಗ ನಾವು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ವಿ. ಸೊ ಎಲ್ಲ ನೆನಪುಗಳನ್ನೆಲ್ಲ ಒಮ್ಮೆ ಮರುಕಳಿಸ್ತಾ ಬಂತು. ಹಾಗೆ ನಾವು ತಲುಪಿದ್ವಿ, ಜಾತ್ರೆ ಇಲ್ಲಿ ನಡೀತಾ ಇದೆ ನೋಡಿ, ಅಲ್ಲಿ ತಲುಪಿದ್ವಿ. ಸೊ ಇಲ್ಲಿ ಕೂಡ ನಾವು ಮುಂಚೆ ಸಣ್ಣದಿರುವಾಗ ಬರ್ತಾ ಇದ್ವಿ ಆಗಾಗ. ಸೊ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಶ್ರೀ ಕ್ಷೇತ್ರ ಅರ್ಕುಳ ಅಂತ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಿತ್ತು. ಆಗಲೇ ತುಂಬಾ ವೆಹಿಕಲ್ಗಳಿತ್ತು. ಹಾಗೆ ವೆಹಿಕಲ್ಗಳನ್ನು ಇಡೋದಕ್ಕೆ ಜಾಗನೇ ಇರಲಿಲ್ಲ, ಅಷ್ಟೊಂದು ವೆಹಿಕಲ್ಗಳಿತ್ತು. ಸೊ ಹಾಗೆ ಸಂತೆಗಳನ್ನು ತಿರುಗೋದು ಇದ್ದಿದ್ದೆ ಅಲ್ವಾ. ಸೊ ಎಲ್ಲ ಕಡೆಗಳಲ್ಲೂ ಸಂತೆಗಳನ್ನು ನೋಡಿಕೊಂಡು ಅಲ್ಲಿಂದ ಮಾತಾಡಿಕೊಂಡು ಸ್ವಲ್ಪ ಈ ಕಡೆ ಬಂದ್ವಿ. ನೋಡಿ ಇಲ್ಲೊಂದು ಮರದ ಲೈಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡಿದೆ. ಇದೇನು ಹೊಸತು ಅಂತ ಹೇಳ್ತಾಯಿದ್ರು, ಯಾವ ರೀತಿ ಅಂತ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಇದರ ಡೀಟೇಲ್ ತುಂಬ ತಮ್ಮನ ಚಾನಲಲ್ಲಿ ಇದೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಇಬ್ಬರು ಮಕ್ಕಳು ನೋಡಿ ಇಲ್ಲಿ ಆಟ ಆಡ್ತಾ ಇದ್ದಾರೆ. ನನಗನ್ನಿಸ್ತು ಸ್ವಲ್ಪ ವಿಡಿಯೋ ಮಾಡೋಣ ಅಂತ. ನೋಡಿ ಹೇಗೆ ಆಟ ಆಡ್ತಾ ಇದ್ದಾರೆ ನೋಡಿ, ಏನೋ ಸುತ್ತು ಬರ್ತಾ ಇದ್ದಾರೆ. ತುಂಬ ಹೊತ್ತಿಂದ ಆಟ ಆಡ್ತಾಯಿದ್ರು, ಯಾವುದೇ ರೀಸನ್ ಇಲ್ಲದೆ ಇಬ್ಬರು ಕೂಡ ಕೆಳಗಡೆ ಆಗ ಬೀಳ್ತಾಯಿದ್ರು, ಎದ್ದು ನಿಂತ್ಕೊಳ್ತಾಯಿದ್ರು. ನೋಡಿ ಖುಷಿ ಅನ್ನಿಸ್ತು. ಸೊ ನಿಮ್ಮ ಜೊತೆ ಕೂಡ ಅದನ್ನು ಶೇರ್ ಮಾಡಿದೆ. ಹಾಗೆ ಅಲ್ಲಿಂದ ನಾವು ಹೊರಗಡೆ ಬಂದ್ವಿ. ಸೊ ಇಲ್ಲಿ ಬರಬೇಕಾದ್ರೆ ಎಲ್ಲ ವಸ್ತುಗಳು ಏನೇನಿದೆ ನೋಡಿ ಒಮ್ಮೊಂದು ಜಸ್ಟ್ ಎಲ್ಲವನ್ನು ನೋಡಿಕೊಂಡು ಬಂದ್ವಿ. ಹಾಗೆ ಚರ್ಮುರಿ ಕೂಡ ತಿಂದ್ವಿ. ಅದರ ಜೊತೆ ನಾವು ಇಲ್ಲಿ ಏನೋ ಮನುಷ್ಯ ಒಂದು ಏನೋ ತಿಂಡಿ ತಿಂದು, ನನಗೆ ಖಂಡಿತವಾಗ್ಲೂ ಏನು ಅಂತ ಗೊತ್ತಿಲ್ಲ. ಅದು ಇದು ಪಾನಿಪುರಿ ಅಂತ ಚೆನ್ನಾಗಿ ಗೊತ್ತಿದೆ. ಸೊ ಇದಲ್ಲ, ಇನ್ನೊಂದು ಏನೋ ತಿಂದಿದ್ದಾಳೆ, ನನಗೆ ಗೊತ್ತಿಲ್ಲ. ಅದರ ಹೆಸರು ಏನೋ ಫ್ರೆಂಚ್ ಫ್ರೈಸ್ ಏನೋ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ತಿಂದಿದ್ದೇನೆ ನಾನು ಕೂಡ, ಬಟ್ ಅದು ಏನು ಎತ್ತ ಅಂತ ನನಗೆ ಗೊತ್ತಿಲ್ಲ. ನೋಡಿ ಇಲ್ಲಿದೆ. ಸೊ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಅಲ್ಲಿಂದ ಹೊರಟು ಬಂದ್ವಿ. ಈ ಲಾಗ್ ನಿಮಗೆ ಸ್ವಲ್ಪ ಇಷ್ಟ ಆದರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.